ಏನೋ ಫೋನ್ ಮಾಡಿ ಮಾತಾಡಬೇಕು ಅಂತ ಕರೆದಲ್ಲ? ಏನು ವಿಚಾರ? ಯಾಕೆ ಇಲ್ಲಿದ್ಯಾ ಹಳೆ ಮನೆ ಹತ್ರ? ನಿಮ್ಮ ಮನೆ ಹತ್ರ ಅಲ್ಲಿಗೆ ಹೋಗಿದ್ದೆ ನೀನು ಕರೆದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ನೀನು ಇರ್ಲಿಲ್ವಲ್ಲ ಮತ್ತೆ ಅದಕ್ಕೆ ನೀನು ಫೋನ್ ಮಾಡಿದ್ದು ಎಲ್ಲಿದ್ಯಾ ಅಂತ. ಏನು ಮಾಡ್ತೀಯಾ? ನನಗೆ ಗ್ರಾಚಾರನೇ ಸರಿ ಇಲ್ಲ ಕಣೋ. ಏನೇನೋ ಆಗೋಗ್ಬಿಡ್ತು. ಪ್ಲೀಸ್ ಕಣೋ, ನೀನು ಯಾವುದೋ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ 30,000 40,000 ಸಂಬಳ ಅಂತ ಹೇಳ್ದಲ್ಲ, ಅದೇ ಕೆಲಸನ ನನಗೂ ಕೊಡಿಸ್ತೀಯೇನೋ? ನನಗೊಂದು 30, 40,000 ಏನು ಬೇಡ, ನಂಗೊಂದು 15, 20,000 ಕೊಟ್ಬಿಟ್ರು ಸಾಕು. ಆ ಕೆಲಸನೇ ಕೊಡಿಸ್ತೀಯಾ ನನಗೆ? ಪ್ಲೀಸ್ ಕಣೋ. ಮಗ, ನಾನು ಹೋಗಿರೋದು MBA ಮೇಲ್ ಕಣೋ. ನೀನು ಡಿಗ್ರಿ ಫೇಲ್ ಆಗಿದೀಯಾ. ನಾನು ಹೇಳ್ದೆ ಎಜುಕೇಷನ್ ಮಾಡೋ ಟೈಮಾಗೆ ಎಜುಕೇಷನ್ ಮಾಡು, ಈ ಲವ್ವು ಗಿವ್ವು ಎಲ್ಲ ಬೇಡ ಅಂತ ಹೇಳ್ಬಿಟ್ಟು. ನೀನು ಕೇಳ್ದಾ? ಹೇಳು. ಕೇಳಲೇ ಇಲ್ಲ ನಾನು ಹೇಳಿದ ಮಾತನ್ನ. ಇವಾಗ ನೀನು ಬಂದ್ಬಿಟ್ಟು ನನಗೆ ಅದು ಬೇಕು, ಇದು ಬೇಕು, ಕೆಲಸ ಬೇಕು, 30,000 ಬೇಕು, 20,000 ಬೇಕು ಅಂದರೆ ಯಾರು ಕೊಡ್ತಾರೋ ನಿನಗೆ ಕೆಲಸನ? ಹಾಂ? ಯಾರು ಕೊಡಲ್ಲ ಕಣೋ. ಓದೋ ಟೈಮಾಗೆ ಓದಬೇಕು. ಅಪ್ಪ ಅಮ್ಮ ಓದ್ಸಕ್ಕೆ ದುಡ್ಡು ಕಳಿಸ್ತಾ ಇದ್ರು ತಾನೇ. ಓದೋದು ಬಿಟ್ಬಿಟ್ಟು ಲವ್ವು ಗಿವ್ವು ಅಂತ ಬಂದೆ. ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನಿಮ್ಮಮ್ಮ ಮನೆಯಿಂದ ಹೊರಗಡೆ ಹಾಕಿದ್ರಂತೆ ನಿಜನಾ? ಹೂ ಕಣೋ. ನಾನು ಡಿಗ್ರಿ ನಿನ್ನಂಗೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಬಿಟ್ಟಿದ್ರೆ ನಾನುನುವೆ ಕೆಲ್ಸಕ್ಕೆ ಹೋಯ್ತಾ ಇದ್ನೋ ಏನೋ. ಈಗ ನಮ್ಮಮ್ಮ ನೀನು ಹೋಗ್ಬಿಡು ಮನೆಯಿಂದ ಅಂತ ಕಳಿಸ್ಬಿಡ್ತು. ಈ ಮನೆನ ನಾ ಕೊಟ್ಟೈತೆ ಹಳೆ ಮನೆಯ. ಈಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಈಗ ಒಳಗಡೆ ಬಟ್ಟೆ ಎಲ್ಲ ಇಕ್ಕಿ ನಮ್ಮ ಅತ್ತೆನೂನುವೆ ನನ್ನ ಹೆಂಡ್ತಿ ಇಬ್ರುನುವೆ ಒಳಗಡೆ ಕುಂತವ್ರೆ. ಅದಕ್ಕೆ ನಾನು ನಿನಗೆ ಫೋನ್ ಹಾಕಿದೆ. ನೋಡು, ಹೆಂಗನ ಮಾಡಿ ಕೆಲಸ ಗಿಲ್ಸ ಹುಡುಕ್ಬೇಕಲ್ಲ ಇವಾಗ. ಇಲ್ಲಾಂದ್ರೆ ನನ್ನ ಜೀವನ ಹೆಂಗೆ ಹೇಳು? ನೋಡು, ನೀನು ಯಾವ್ದನ ಡುಮ್ಕಿ ಹೊಡೆದಿದ್ಯಾ ಅಂತಂದಮೇಲೆ ಯಾವ್ದನ ಚಿಕ್ಕ ಚಿಕ್ಕ ಕೆಲಸ ಗಾರ್ಮೆಂಟ್ಸ್ ಕೆಲ್ಸಕ್ಕೋ, ಇಲ್ಲ ಡ್ರೈವರ್ ಕೆಲ್ಸಕ್ಕೋ, ಇಲ್ಲ ಅಂತಂದ್ರೆ ಬೇರೆ ಯಾವ್ದಾರ ಕೆಲ್ಸಕ್ಕೆ ಹೋಗಂಗಿದ್ರೆ ಹೋಗು. ಅದು ಬಿಟ್ಟು ನಿನಗೆ ಬೇರೆ ಇನ್ನೇನು ಸಿಗಲ್ಲ ಕಣೋ ಕೆಲಸ. ನಾನಾದರೆ MBA ಮಾಡಿದ್ದೀನಿ ಕಣೋ. ನನಗಂತೂನು ಹೆಂಗೋ ಒಳ್ಳೆ ಕಡೆ ಕೆಲಸ ಸಿಕ್ತು. ಈಗ ನಂಗೆ 40 ಅಲ್ಲ ಕಣೋ ಸಂಬಳ, ನನಗೆ 48 ಕಣೋ ಸಂಬಳ. ಆ, ನಿನಗೆ ಈಗ 10, 12,000 ಕೊಡಬೇಕು ಅಂದ್ರೂ ಯೋಚನೆ ಮಾಡ್ತಾರೆ. ಅದು ನೀನು ಹಳ್ಳಿಯಲ್ಲಿದ್ಯಾ, ನಿನಗೆಲ್ಲ ಕೆಲಸ ಸಿಗೋದಿಲ್ಲ ನನಗೇನೋ ಡೌಟೇ. ಆದರೂ ಪ್ರಯತ್ನ ಪಡು. ನಾನು SLC, PUC ಮೇಲೆ ಅದನ್ನು ನಿನಗೆ ಹೇಳ್ತೀನಿ. ಡಿಗ್ರಿ ನೀನು ಫೇಲ್ ಆಗಿದ್ಯಾ ಅಂದಮೇಲೆ ಡಿಗ್ರಿದೆಲ್ಲ ಲೆಕ್ಕ ಬರಲ್ಲ ಕಣೋ, ಸರಿನಾ? ಡಿಗ್ರಿದು ಯಾವುದೇ ಕಾರಣಕ್ಕೂ ಲೆಕ್ಕ ತಗೊಳ್ಳಲ್ಲ ಅವರು. ನೋಡೋಣ ಬಿಡು. ಯಾವುದಾದ್ರೂ ಇದ್ದರೆ ನಿನಗೆ ಹೇಳ್ತೀನಿ. ಇವನೇನು ಮಾಡ್ತಾವನೆ, ಬರೀ ಮಾತಾಡ್ಕೊಂಡು ಕುಂತ್ಕೊಳ್ಳೋದೇನೆ ಆಯಿತು. ಹ್ಞೂ ಈಗ ಮನೆಗೆ ಅಕ್ಕಿ ಬೇಳೆ ಏನೂ ಇಲ್ಲ. ಏನೋ ದುಡ್ನಾಗವನೇ ಒಳ್ಳೆ ಮನೆತನ ಅಂತ ಕಟ್ಕೊಂಡ್ರೆ ಒಳ್ಳೆ ಗತಿ ಬಂತು ನನಗಂತೂ. ಏನೇ ದೊಡ್ಡ ಫ್ಯಾಮಿಲಿ, ದೊಡ್ಡ ಕುಳ, ಒಳ್ಳೆ ದುಡ್ಡು ಸಿಗ್ತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಟ್ಕೊಂಡೆ. ಇವತ್ತು ಎಲ್ಲಿಗೆ ಬಂತು ನಿನ್ನ ಬಾಳು? ಹಂಚಿನ ಮನೆಗೆ ಬಂತಲ್ಲೇ ಬಾಳು ನಿಂದು. ಇಷ್ಟು ದಿನ ನೀನು ಸುಮ್ಕೆ ಇದ್ದೆ, ಇವಾಗ ತೆಗೆದು ಬಿಟ್ಟಿದ್ಯಾ ನೀನುವೆ. ಕೇಳೋಣ ಇರು ಬರಲಿ ಅವನು ಯಾವನ್ ತಗೋ ಮಾತಾಡ್ಕೊಂಡು ನಿಂತವನಿ. ಹ್ಞೂ ದುಡ್ಕೊಬಿಟ್ಟು ಬಂದು ಆಗ್ತಾನೆ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಸುಮ್ಕಿರು. ಯಾವತ್ತಿದ್ರು ಆಸ್ತಿ ಎಲ್ಲ ನನಗೆ ನೀನೇ ಸಿಗೋದು. ಇನ್ನು ಯಾರಿಗೆ ಸಿಗ್ತದೆ? ಇಲ್ವೇ ಆಸ್ತಿ ಮನೆ ಎಲ್ಲ ಐತಿ. ಹೆಂಗ ಓಸಿ ಅಡ್ಜಸ್ಟ್ ಮಾಡ್ಕೊಂಡಿರೋಣ ನೋಡೋಣ ಆಮೇಕಿಂದ. ಅದು ಏನು ಮಾಡ್ತೀಯೋ ಅದು ಏನು ಕತೆಯೋ ಹೋಗತ್ತಾಗಿ. ನನಗೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ಈ ಮನೆಯ ಗುಡಿಸಿ ಒಪ್ಪ ಮಾಡಿ ಮನೆಗೆ 4 ಪಾತ್ರೆ ಸಾಮಾನಿಲ್ಲ, ಏನೂ ಇಲ್ಲ. ಇವಾಗೆಲ್ಲ ತರಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಏನು ಮಾಡೋದು? ಇವನಲ್ಲೇ ಕಿಸ್ಕೊಂಡು ಮಾತಾಡ್ಕೊಂಡು ನಿಂತವನೆ. ಹೋಗ್ಲಿ, ಒಂದು 5,000 ರೂಪಾಯಿ ಕಾಸಿದ್ರೆ ಕೊಡ್ತೀಯೇನೋ? 5,000 ರೂಪಾಯಿ ಅಷ್ಟೇನೆ ಕೊಟ್ಬಿಡ್ತೀನಿ ಕಣೋ ಮಗ, ವಾಪಸ್ ನಿನಗೆ ಕಾಸನ್ನ. ನಾನೇನು ಮಾಡಿಕೊಳ್ಳೋಕ್ಕಿಲ್ಲ, ಕೊಟ್ಬಿಡ್ತೀನಿ. ಒಂದು 5,000 ರೂಪಾಯಿ ಇದ್ರೆ ಕೊಡ್ತೀಯಾ? ಪ್ಲೀಸ್ ಕಣೋ. ಮಗ, ನನ್ನ ಹತ್ರ 5,000 ಎಲ್ಲಿಂದ ಬರಬೇಕು? ಐತೆ, ಇಲ್ಲ ಅಂತಲ್ಲ, ಮದುವೆ ಐತಲ್ಲ, ಅದಕ್ಕೆಲ್ಲನೂ ಇವಾಗ ಖರ್ಚು ಮಾಡಿಬಿಟ್ಟಿದ್ದೀನಿ ಕಣೋ. ಆಗಲ್ಲ ಇವಾಗ ನಾನು ನಿನಗೆ ದುಡ್ಡು ಕೊಡೋಕ್ಕೆ. ಮತ್ತೆ ನೀನು ಕೆಲ್ಸಕ್ಕೆ ಸೇರ್ಕೊಂಡು ನನಗೆ ರಿಟರ್ನ್ ಕೊಡೋಕ್ಕೆ ನಿನಗಂತೂನುವೆ ವರ್ಷನೇ ಬೇಕಾಯ್ತದೋ ಏನೋ. ಸಂಸಾರ ಕಟ್ಕೊಳ್ಳೋದಕ್ಕಿಂತ ಮುಂಚೆ ಜೀವನ ಸೆಟ್ಲ್ ಮಾಡ್ಕೋಬೇಕು ಕಣೋ. ಅಪ್ಪ ಅಮ್ಮ ನಮಗೆ ಜೀವನನ ಸೆಟ್ಲು ಚೆನ್ನಾಗಿ ಮಾಡಿಸ್ತಾರೆ. ನೋಡು, ಸುಮ್ಮನೆ ಜೀವನ ಹಾಳು ಮಾಡ್ಕೊಬಿಟ್ಟೆ ನೀನಂತೂನು. ನೋಡು, ನನ್ನ ಹತ್ರ ಅಂತೂ ಇವಾಗ ಕಾಸಿಲ್ಲ. ಬೇಕಾದ್ರೆ ನಿನಗೆ ಒಂದು 2,000 ರೂಪಾಯಿನ ಫೋನ್‌ಪೇ ಮಾಡಿರ್ತೀನಿ. ಯಾಕಂದರೆ ನೀನು ಮನೆ ಬಿಟ್ಬಿಟ್ಟು ಬಂದಿದ್ದೀಯಾ. ನಿನಗೂ ಜೀವನಕ್ಕೆ ಕಷ್ಟನೇ. 2,000 ರೂಪಾಯಿ ಫೋನ್‌ಪೇ ಮಾಡ್ತೀನಿ, ಸರಿನಾ? ತಗೋ, ಅದ್ರಾಗ ಏನಾನ ಒಂಚೂರು ಐಟಮ್ ಗಿಟಮ್ ತಗೊಬಿಟ್ಟು ಬಂದು ಅಡುಗೆ ಮಾಡ್ಕೊಂಡು ತಿನ್ನು. ನಾನು ಇನ್ನು ಬರ್ತೀನಿ ಕಣೋ, ಸರಿನಾ? ಸರಿ ಕಣೋ, ಆಯಿತು. ಯಾರನ ಹುಡುಗರು, ಹುಡುಗಿಯರು ಯಾರಾದ್ರೂನುವೆ ಇದನ್ನ ನೋಡ್ತಾ ಇದ್ರೆ ವಿಡಿಯೋವ, ನನ್ನ ಜೀವನ ನೋಡ್ರಪ್ಪ. ಓದೋ ಟೈಮಾಗೆ ಓದಿದ್ದಂಗೆ ಲವ್ ಮಾಡಿದ್ರೆ ಜೀವನ ಮಾಡೋ ಟೈಮಾಗೆ ಭಿಕ್ಷೆ ಎತ್ತಬೇಕಾಯ್ತದೆ. ಯಾವ್ಯಾವ ಏಜಾಗೆ, ಯಾವ್ಯಾವ ಟೈಮಾಗೆ ಏನೇನು ಮಾಡಬೇಕು ಅದನ್ನು ಮಾಡಿದ್ರೇನೇನೆಯ ಸಂದಕ್ಕಿರ್ತದೆ ಜೀವನ. ಇಲ್ಲ ಅಂತೇಳಿದ್ರೆ ನೋಡಿ, ನನ್ನ ಥರನೇನೆಯ ಆ ಬೆಪ್ಪಲ್ಲಿ ಜೀವನ ಆಗೋಗ್ಬಿಡ್ತದೆ. ಯಾರು ನನ್ನಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲರೂ ಅಚ್ಚುಕಟ್ಟಾಗಿ ಓದ್ತಾ ಇದ್ದೀರಾ, ಓದ್ಕೊಳ್ರಪ್ಪ, ಓದ್ಕೊಳ್ರಿ. ನನ್ನ ಥರ ಆಗಬೇಡಿ. ರೀ ಇವಾಗ ಏನು ಮಾಡೋದು? ಹೊಟ್ಟೆ ಹಸಿತೈತೆ. ಮನೆಗೊಂದು ತಪ್ಪಲೆ ಇಲ್ಲ, ಪಾತ್ರೆ ಇಲ್ಲ, ಎಂಥದೂ ಇಲ್ಲ. ಕಾಸಂತೂ ನಮ್ಮ ತಗಂತೂ 10 ರೂಪಾಯಿನೂ ಇಲ್ಲ. ನಿಮ್ಮ ತಗೇನಾರ ಕಾಸಿದ್ರೆ ಹೋಗಿ ಬೇಕಾದ್ರೆ ಒಲೆ ಅಂಟಿಸ್ಬಿಟ್ಟು ಹೆಂಗೋನು ಅಡುಗೆ ಮಾಡ್ಕೊತೀವಿ. ನೀವೇಣಿ ಒಂದು ಸ್ವಲ್ಪ ತಪ್ಪಲೆ, ಹಂಗೆ ಎಣಿ ಒಂದು ಸೌಟು, ಅನ್ನದ ಕೈ, ಆಮೇಕಿಂದ ಏನಾರ ಹುಸಿ ಅಕ್ಕಿ ಅವೆಲ್ಲನೂ ತಗೊಂಬಿಟ್ಟು ಬರ್ರಿ. ನನ್ನ ಫ್ರೆಂಡು ಇವಾಗ 2,000 ರೂಪಾಯಿ ಫೋನ್‌ಪೇ ಮಾಡ್ತೀನಿ ಅಂತ ಹೇಳೋನಿ. 2,000 ರೂಪಾಯಿನಾಗ ಏನೇನು ಬರ್ತದೋ ನನಗೆ ಗೊತ್ತಿಲ್ಲ. 2,000 ರೂಪಾಯಿನಾಗ ಏನಾರ ಬಂದರೆ ತಗೊಬಿಟ್ಟು ಬರ್ತೀನಿ. ಅವಾಗೆಲ್ಲ ಲಕ್ಷ ಖರ್ಚು ಮಾಡ್ತಾ ಇದ್ರಿ. ಇವಾಗ ನಿಮ್ಗೆ 2,000 ರೂಪಾಯಿ ಖರ್ಚು ಮಾಡಕ್ಕೂ ಯೋಚನೆನೇ? ಅವಾಗ ನಮ್ಮ ಅಮ್ಮ ಕಳ್ಸೋದು ಕಾಸ ಖರ್ಚು ಮಾಡ್ತಾ ಇದ್ದೆ. ಇವಾಗ ನಾನೇ ದುಡಿಬೇಕಲ್ವಾ? ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಏನು ಮಾಡೋಕ್ಕಾಯ್ತದೆ ಅಂತಂದ್ರೆ
ನನಗೂ ಅರ್ಧ ಪಾಲು ಆಸ್ತಿ ಕೊಡಿ ಅಂತ ಹೋಗ್ಬಿಟ್ಟು ಕೇಳಿ ಕೊಡ್ತದೆ. ನಿಮ್ಮಮ್ಮ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತು ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಬಂದ್ಬಿಟ್ಟು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಇರ್ತೀರಾ? ನಾವೇ ಸಾಯಗಂಟ ಇದೆ ಮನೆಗಿರಕಾಯ್ತದೆ. ನಿಮಗೆ ಆಸ್ತಿನಾಗ ಹಕ್ಕಿಲ್ವೇ? ನಿಮ್ಮ ಅಕ್ಕ ಮಾತ್ರ ಅಲ್ಲಿ ಬಿದ್ದಿರ್ತಾಳೆ ಮನೆಯಾಗೆ, ನಾವು ಮಾತ್ರ ಈಚೆ ಕಡೆ ಬಿದ್ದಿರ್ಬೇಕೆ? ನೀನೇ ಹೇಳು. ನೋಡು, ಇವಾಗ ಅದೆಲ್ಲ ಮಾತಾಡೋ ಅಂತ ಟೇಮ್ ಅಲ್ಲ ಈಗ. ನೀನು ಹೊಸಿ ಸುಮ್ಕೆ ಇರು. ಏನಾರ ಒಂದು ಮಾಡೋಣ. ಅವ್ನು 2,000 ರೂಪಾಯಿ ಹಾಕಿದ್ರೆ ಏನಾರ ಹೊಸಿ ಸಾಮಾನು ಗೀಮಾನು ಕೊಟ್ಟಿಸ್ಕೊಬಿಟ್ಟು ಬರ್ತೀನಿ ಇರು. ಏನು ಒಂದು ತಪ್ಪಲೆ ಹಂಗೇನಿಯ ಒಂದು 2 ತಟ್ಟೆ ಅವಕ್ಕೇನಿಯ ದುಡ್ಡು ಎಗರೋಯ್ತದೆ ಅನ್ನಿಸ್ತದೆ. 1,000 ರೂಪಾಯಿ ಬರೀ ಪಾತ್ರೆ ಸಾಮಾನಿಗೆ ಆಯ್ತದೆ ಅನ್ನಿಸ್ತದೆ. ಹ್ಮ್ ಆಗದೆ ಇನ್ನೇನು ಹೇಳು, ಹಾಗೆ ಆಯ್ತದೆ. ಸರಿ, ಏನೇನು ಬೇಕು ಹೇಳು? 1 2 ತಪ್ಪಲೆ ತಗೊಬಿಟ್ಟು ಬರ್ತೀನಿ. ಕಡಿಮೆ ರೇಟವೇ ತಗೊಬಿಟ್ಟು ಬರ್ತೀನಿ. 2 ತಪ್ಪಲೆ, ಒಂದು 2 3 ತಟ್ಟೆ ತಗೊಬಿಟ್ಟು ಬರ್ತೀನಿ. ಅನ್ನದ ಕೈ ಒಂದು ತಗೊಬಿಟ್ಟು ಬರ್ತೀನಿ. ಆಮೇಕಿಂತ ಸೌಟು ಒಂದು ತಗೊಬಿಟ್ಟು ಬರ್ತೀನಿ. ಸಾಕ್ತಾನೆ? ಪಾತ್ರೆ ಸಾಮಾನು ಇಲ್ಲ ಲೋಟನ ಒಂದು ಚೊಂಬ ತಗೊಬಿಟ್ಟು ಬರ್ತೀನಿ. ಹ್ಞೂ ಅಷ್ಟು ಹಾಕಬಿಟ್ಟು ಬರ್ರಿ. ಹಂಗೆ ನೀನಿಯ ಇನ್ನೇನು ಮಾಡೋಕ್ಕಾಯ್ತು? ಅನ್ನ ಸಾರೆಲ್ಲ ಮಾಡಕ್ಕೆ ಶಾನೆ ಇದು ಬೇಕಾಯ್ತದೆ. ಬ್ಯಾಳೆ ಗೀಳೆ ಎಲ್ಲನೂ ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ರವೆ ಒಂಚೂರು ಈರುಳ್ಳಿ ತರಕಾರಿ ತಗೊಬಿಟ್ಟು ಬರ್ರಿ. ಅನ್ನ ಹಂಗೆ ಒಂದು 4 kg ಅಕ್ಕಿ ತಗೊಬಿಟ್ಟು ಬರ್ರಿ. ನೋಡೋಣ ಅನ್ನಕ್ಕೆ ಇಕ್ಬಿಟ್ಟು ಏನಾರ ಸಾರಿಗೆ ಗೊಜ್ಜಿಗೆ ಉಚ್ಕೊಳ್ಳೋಣ. ಇವಾಗ ಒಂಚೂರು ಉಪ್ಪಿಟ್ಟು ಮಾಡೋಣ. ಹಂಗೇನೆ ನೀ ಮಾಡು. ನೋಡ್ತೀನಿ ಇರು. ಏನು ಮಾಡ್ಬೋದು ಯೋಚನೆ ಮಾಡ್ತೀನಿ. ಎಲ್ಲನ ಬ್ಯಾರೆದಾರನ್ನ ಕಾಸು ಕೊಟ್ರೆ ಫೋನ್ ಹಾಕ್ತೀನಿ ನಿಂಗೆ. ಏನೇನು ಬೇಕೋ ಸಾಮಾನೆಲ್ಲ ಹೇಳು ತಂದು ಹಾಕ್ತೀನಿ. ಹ್ಞೂ ಸರಿ ಆಯ್ತು ಹೇಳಿ. ಹಂಗೆ ನೀ ಬಟ್ಟೆ ಸೊಪ್ಪು ಎಲ್ಲ ತಗೊಬಿಟ್ಟು ಬರ್ರಿ. ಬಟ್ಟೆ ಒಕ್ಕೊಂಬಿಟ್ಟು ಬರಕ್ಕೆ ಎಲ್ಲನೂ ಬೇಕಲ್ಲ. ಈಗ ಅರ್ಜೆಂಟ್ಗೆ ಏನೇನು ಬೇಕೋ ಅದನ್ನ ಮಾತ್ರ ತಗೊಬಿಟ್ಟು ಬರ್ತೀನಿ. ಇಲ್ದಿರೋವೆಲ್ಲ ನನ್ನ ಹತ್ರ ಕೇಳಕ್ಕೆ ಹೋಗ್ಬೇಡ ನೀನು. ಏನಂದೆ ನಿನ್ ಗಂಡ ತತ್ತನಂತ ಎಲ್ಲನೂ? ಓ ಹೇಳಿದೀನಿ ಅಮ್ಮ, ಇನ್ನೊಂದು ವಾರ ಗಂಟ ಸುಮ್ಕಿರೋಣ. ಏನೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಕಿಂದ ನಮ್ಮ ಅತ್ತೆ ನೀನು ನಮ್ಮ ಕಷ್ಟ ನೋಡ್ಬಿಟ್ಟು ಕರಿತಾಳೇನೋ ನೋಡೋಣ. ಕರೆದ್ರೆ ತಂಗ ನಿಮ್ದೆ ಹೊಂಟೋಗ್ಬಿಡ್ತೀನಿ ಅಲ್ಲಿಗೆ ನೀನು. ಯಾರು ಸಾಯ್ತಾರ ಬಾ. ಅದಕ್ಕೆ ಏನು ಶಾನೆ ಸಾಮಾನು ತಗೊಬಿಟ್ಟು ಬಾ ಅಂತ ಹೇಳಿಲ್ಲ. ಒಂದು 2 ತಪ್ಪಲೆ, ಒಂದು 3 ತಟ್ಟೆ, ಒಂದು ಸೌಟು, ಒಂದು ಹಂಗೆ ಅನ್ನೋದು ಕೈ ತಗೊಬಿಟ್ಟು ಬರೋಕ್ಕೆ ಹೇಳಿದ್ದೀನಿ. ಸಾಲದೆ ಇಲ್ಲೆಲ್ಲ ನಾವು ಒಳಗಿಲೆ ಒಳಗಡೆ ಇಕ್ಬಿಟ್ಟು 2 ಇಟ್ಟಿಗೆ ಇಕ್ಬಿಟ್ಟು ಸೌದೆ ಉರಿ ಹಾಕ್ಬಿಟ್ಟು ಹೆಂಗೋನು ತಿಂಡಿ ಗಿಂಡಿ ಮಾಡ್ಕೊಂಡ್ರೆ ಆಯ್ತು. ಉಪ್ಪಿಟ್ಟು ಮಾಡ್ಕೊಳ್ಳೋದು. ಅವಳು ಎಂತ ಮನೆಯಾಳಿ ಇರ್ಬೇಡ ನೋಡ ಪೊದ್ದಿ. ಮಗಳನ್ನ ಮಾತ್ರ ಕರ್ಕೊಂಬಿಟ್ಟು ಬಂದು ಮನೆಗೆ ಇಕ್ಕೊಂಡವಳು ಮನೆಯಾಳಿ. ಇವನನ್ನ ಮಾತ್ರ ಈಚೆ ಕಡೆಗೆ ಹಾಕೋದ್ಲು. ಈ ನನ್ನ ಮಗ ಮೊದಲು ಏನು ಮನೆ ಖರ್ಚಿಗೆ 10,000 ಕೊಡೋಣಲ್ಲ ತಿಂಗಳಿಗೆ. ನಾನು ಹಿಂಗೆ ಇರ್ತದೆ ಜೀವನ ಅಂತ 2 ವರ್ಷದಿಂದ 10,000 ಕೊಡೋಣಲ್ಲ. ಹೆಂಗೋ ಆರಾಮ್ ಅನ್ಕೋತಾ ಇದ್ದೆ. ಇವಾಗ ನೋಡಿದ್ರೆ ಈ ಬಾಳಗ್ ಬಂತು ನಮ್ದಂತೂ. ಇನ್ನೇನು ಮಾಡೋಕ್ಕಾಯ್ತದೆ ಬಿಡು. ಯಾಕೋ ಸರಿ ಇಲ್ಲ. ಈ ಊರಾಗ ಯಾರು ನಮ್ಗೆ ಹೊಂದ್ಕೊಳ್ಳೋ ಅಂಥವ್ರಿಲ್ಲ. ಯಾರನ್ನ ಹೊಂದ್ಕೊಳಂಗಿದ್ದಿದ್ರೆ ಏನೋ ಒಂದು ಲೋಟ ಸಾರು, ಏನೋ ಒಂಚೂರು ಅದು ಇದು ಅಂತ ತರಿಸ್ಬೋದಿತ್ತು. ಇಲ್ಲ ತಗೊಬಿಟ್ಟು ಬಂದು ತಿನ್ಬೋದಿತ್ತು. ಈ ಊರಾಗ ಬೇರೆ ಯಾರೂ ಪರಿಚಯ ಇಲ್ಲ. ಯಾರನ್ನ 4 ಜನನ ಪರಿಚಯ ಮಾಡ್ಕೊಂಬಗಳೇ. ಪರಿಚಯ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಳುವು ಬಳವು ಏನೂ ಗೊತ್ತಾಗಕ್ಕಿಲ್ಲ. ಏನು ಮಾಡಬೇಕು ಕಣಮ್ಮ, ನಂಗೆ ದಿಕ್ಕೇ ತೋಚ್ತಿಲ್ಲ. ಈ ಕಿತ್ತೋಗಿರೋ ಹಳೆ ಮನೆಯಾಗೆ ನಾನಂತೂ ಜೀವನ ಮಾಡೋಕ್ಕಿಲ್ಲ ಕಣಮ್ಮ. ನೋಡ್ದಾ ಏನಿಲ್ಲ, ಒಂದು ಅಡುಗೆ ಮನೆ ಐತೆ, ಒಂದು ಹಾಲ್ ಐತೆ, ಬಿಟ್ರೆ ಇನ್ನೇನೂ ಇಲ್ಲ. ಏಕೈತೆ ಹಳೆ ಮನೆಗೆ ಹೋಗ್ರಿ ಅಂತ ಕಳಿಸ್ಬಿಟ್ಟು ಈ ಮನೆ ಕಳಿಸಿ ಆಯಮ್ಮ ಮಾತ್ರ ದೊಡ್ಡ ಮನೆಗೆ ಹೋಗಳಲ್ಲ. ಅವಳೇ ಬಂದು ನಮ್ಮ ಅತ್ತೆ ನೀ ಮನೆಗೆ ಇರಬೇಕಿತ್ತು. ನಾನು ಆರಾಮಾಗಿ ಅಲ್ಲೇ ನೀನೇ ಇತ್ತಾ ಇದ್ನಮ್ಮ. ನಮ್ಮ ಅತ್ತೆ ಅಂತ ಕಿತ್ತೋದಳು ಅಂತ ಅನ್ಕೊಂಡಿದ್ಯಾ ಬಾ. ಅವಳವಳಲ್ಲ ಮಗಳು ನನ್ನ ಆದ್ನಿ. ಅಯ್ಯಯ್ಯಪ್ಪ, ಓಹೋ ಊರ್ಗಾಗ ಮಿಕ್ತದೆ ದುರಂಕಾರ. ಅವಳಿಂದನೇ ಎಲ್ಲ ಹಿಂಗೆ ಹಾಳಾಗೋಗಿದ್ದು. ಅವಳೇ ಅಲ್ವೇ ಎಲ್ಲ ಫಿಟ್ಟಿಂಗ್ ಇಕ್ಕಿದ್ದು ನಮ್ಮ ಅತ್ತೆಗೆ. ಅವಳೇನು ಉದ್ದಾರ ಆಯ್ತಾಳ, ಹೊರಗೋಯ್ತಾಳೆ ಬಾ. ಏನು ಹಿಂಗೇನು ನೆನ್ಕೊಬಿಡ್ತಾಳೆ ನಡೀತದೆ ಅಂತ. ಅಯ್ಯೋ ಮಗಳೇ, ನೋಡಿ ಏನಾರ ಸೊಪ್ಪು ಗಿಪ್ ಸಿಗ್ತದನ ಯಾರ್ದನ ಹೊಲ್ದಾಗೆ ಒಸಿ ಸೊಪ್ಪು ಗಿಪ್ ಕಿತ್ಕೊಂಡು ಊರಾಗ ಯಾರನ್ನ 4 ಜನನ ಒಳ್ಳೆಯವ್ರನ್ನ ಪರಿಚಯ ಮಾಡ್ಕೊಂಬಿಟ್ಟು ಬರೋನಿ. ಹೋಗಿ ನಿನ್ನ ಗಂಡ ಪಾತ್ರೆ ಸಾಮಾನು ತಗೊಬಿಟ್ಟು ಬರೋಕ್ಕೆ 2 ಗಂಟೆ ಬೇಕಾಯ್ತದೆ. ಅಷ್ಟೊತ್ತಿಗೆ ಏನೋ ಒಂದು ಮಾಡ ನಡಿ. ನನ್ನ ತಗ ಒಂದು 100 ರೂಪಾಯಿ ಐತೆ. ಯಾವ್ದನ್ನ ಇಲ್ಲೇ ಹೋಟ್ಲಾಗ ಇಡ್ಲಿ ಪಡ್ಲಿ ತಿನ್ಕೊಂಡು ಕೈ ತೊಳ್ಕೊಂಬಿಟ್ಟು ಬಂದ್ಬಿಡೋಣ. ನಿನ್ನ ಗಂಡಂಗೆ ಏನು ಹೇಳ್ಬೇಡ, ಇಡ್ಲಿ ತಿಂದ್ವಿ ಅಂತ ಹೇಳ್ಬಿಟ್ಟು. ಐತೆ 100 ರೂಪಾಯಿ. ಮತ್ತು ಬಾ, ನನಗೂ ಹೊಟ್ಟೆ ಹಸಿತೈತೆ. ಅವ್ನು ಏನಾರ ಮಾಡ್ಕೊಂಡು ಸಾಯ್ಲಿ. ನಾ ಫಸ್ಟ್ ತಿಂದ್ಬಿಟ್ಟು ಹೊಟ್ಟೆ ತುಂಬ ಬಂದ್ಬಿಡನಿ. ಅವನು ಕಾಯ್ಕೊಂಡು ಕುಂತ್ಕೊಂಡ್ರೆ ನಾನು ತಿಂದಂಗೆ ಉಂಡಂಗೆ ಅಷ್ಟೇ. ಓ ಬಾ, ಕಾಯ್ಕೊಂಡು ಬರೀ ಕುಂತ್ಕ ನನ್ನ ಮಗಂಗೆ. ಬಾ ತಿನ್ಕೊಬಿಟ್ಟು ಹಂಗೆ ನೆನೆ ಮಾತಾಡ್ಸ್ಕೊಂಡು ಬರೋಣ ಯಾರನ್ನ. ಏನು ಗ್ರಾಚಾರ ಒಕ್ಕೊಂಡಿತ್ತ ಏನೋ ನಮ್ಗೆ ನನ್ನ ಮಗನ ಕಟ್ಕೊಳಕ್ ಬಾ.